ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. DKG ಮತ್ತು HDK ನಡುವೆ ಜಟಾಪಟಿ ಮುಂದುವರೆದಿದೆ. ಇವತ್ತು ವಿಧಾನಸೌಧದಲ್ಲಿ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದರು CM. ನಾಳೆ ಬೈರಮಂಗಲಕ್ಕೆ ಬನ್ನಿ ಅಂತ HD ಕುಮಾರಸ್ವಾಮಿ ಹೇಳಿದರು. ಸೊ ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ ಅಂತ ಕುಮಾರಸ್ವಾಮಿ ಹೇಳಿದರು. ಈಗ ಮತ್ತೊಂದು ಸರಿ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ. ಏನಂತ, ನಾಳೆ ನಾನು ಬರ್ತಾಯಿದ್ದೀನಿ, ಹೀಗಾಗೇನು ಅಂದರೆ ದಯವಿಟ್ಟು ನೀವು ಬನ್ನಿ, ಇಬ್ಬರು ಚರ್ಚೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕುಮಾರಸ್ವಾಮಿ. ಸಾಧ್ಯತೆಗಳು ತುಂಬ ಕಡಿಮೆ ಇದೆ, ಪ್ರಶ್ನೆ ಬೇರೆ. Hotel Management with AI. Join IIHM, International Institute of Hotel Management. ಶ್ರೀ DK ಶಿವಕುಮಾರ್ ಅವರೇ, ತಾವು ದಿನಾಂಕ 22/6/2026 ನನಗೆ ಬರೆದಿರುವ ಪತ್ರ ಮತ್ತು ನಾನು ಅದೇ ದಿನ ಉತ್ತರವಾಗಿ ಬರೆದಿರುವ ಪತ್ರದ ಕಡೆ ತಮ್ಮ ಗಮನ ಸೆಳೆಯಲು ಬಯಸುತ್ತೇನೆ. ದಿನಾಂಕ 22/6/2026 ನನ್ನ ಪತ್ರವನ್ನು ತಾವು ಗಮನಿಸಿದ್ದೀರಿ ಎಂದು ಭಾವಿಸುತ್ತೇನೆ ಮತ್ತು ನನ್ನ ಈ ಪತ್ರಕ್ಕೆ ತಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿದ್ದೇನೆ. ಮುಂದುವರೆದು, ನನ್ನ ಪತ್ರದಲ್ಲಿ ಕಾಣಿಸಿದಂತೆ ಬಿಡದಿಯಲ್ಲಿ ರಚಿಸಲಿರುವ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು, ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತ ಮಹಿಳೆಯರು, ಸಣ್ಣ ಉದ್ಯಮಿಗಳು ಹಾಗೂ ಗ್ರಾಮಸ್ಥರ ಅಹವಾಲನ್ನು ಮತ್ತು ಕುಂದುಕೊರತೆಗಳನ್ನು ಕೇಳಲು ದಿನಾಂಕ 27/6/2026 ನಾನು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದೇನೆ. ದಿನಾಂಕ 27/6/2026 ಪ್ರವಾಸ ಕಾರ್ಯಕ್ರಮವನ್ನು ತಮ್ಮ ಅವಗಾನೆಗೆ ಈ ಪತ್ರದೊಂದಿಗೆ ಲಗತ್ತಿಸಿದ್ದೇನೆ. ಆದ್ದರಿಂದ ತಾವು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈ ಬೈರಮಂಗಲ ಗ್ರಾಮಕ್ಕೆ ದಿನಾಂಕ 27/6/2026 ಭೇಟಿ ನೀಡಿದರೆ ನಾವಿಬ್ಬರೂ ಖುದ್ದಾಗಿ ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಯೋಚಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸಿದ್ದೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ HD ಕುಮಾರಸ್ವಾಮಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನೋಡಿ, ಅವಧಿ ಬಂದಿದೆ ಅಂದರೆ ಇವತ್ತು ಭೇಟಿ ಆಗಬೇಕಾಗಿತ್ತು. ಇಲ್ಲ, ನಾನು ನಾಳೆ ಬರ್ತೀನಿ ಬೈರಮಂಗಲಕ್ಕೆ, ನಾಳೆ ಬನ್ನಿ ಅಂತ ಮತ್ತೊಂದು ಸರಿ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರದ ಒಕ್ಕಣಿಕೆಯನ್ನು ಕೂಡ ನಾವು ತೋರಿಸಿದ್ವಿ. ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಟಾಪಟಿ? ರಂಗನಾಥ್, ಈ ಬಿಡದಿ ಟೌನ್ಶಿಪ್ ವಿಚಾರ ಇದೀಗ ಸಂಪೂರ್ಣವಾಗಿ ರಾಜಕೀಯ ತಿರುವನ್ನು ಪಡ್ಕೊಂಡಿರುವಂಥದ್ದು. ಈ ಮಧ್ಯೆ ಪತ್ರ ಸಮರ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂಥದ್ದು. ಈ ಒಂದು ಯೋಜನೆ ವಿಚಾರವಾಗಿ ಇಬ್ಬರು ಕೂಡ ಕಳೆದ ಹಲವು ದಿನಗಳಿಂದಲೂ ಕೂಡ ಸಾಕಷ್ಟು ವಾಕ್ಸಮರವನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಕೆಲ ದಿನಗಳ ಹಿಂದೆ ಕುಮಾರಸ್ವಾಮಿಯವರು ನಾನು ಸಾಕಷ್ಟು ಫ್ರೀ ಇದ್ದೀನಿ, ಚರ್ಚೆಗೆ ಬನ್ನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಇದಕ್ಕೆ ಪ್ರತ್ಯುತ್ತರವಾಗಿ CM DK ಶಿವಕುಮಾರ್ ಅವರು 26ನೇ ತಾರೀಕು ಅಂದರೆ ಇವತ್ತು ವಿಧಾನಸೌಧದಲ್ಲಿಗೆ ನೀವು ನಿಮ್ಮ 5 ಜನ ತಂಡ ಕೂಡ ಬನ್ನಿ ಅನ್ನುವಂಥದ್ದು ಕೂಡ ಸವಾಲನ್ನು ಹಾಕಿದರು. ಅದಕ್ಕೆ ಪ್ರತಿ ಸವಾಲಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಜೂನ್ 26ರಂದು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದಾವೆ, ಹಾಗಾಗಿ ಅವತ್ತು ಬರೋದಕ್ಕಾಗಲ್ಲ, ಜೂನ್ 27ನೇ ತಾರೀಕು ಬಿಡದಿ ಅಥವಾ ಬೈರಮಂಗಲದಲ್ಲಿ ಬನ್ನಿ, ವಿಧಾನಸೌಧದಲ್ಲಿ AC ರೂಮಲ್ಲಿ ಚರ್ಚೆ ಮಾಡುವಂಥದ್ದು ಬೇಡ, ಏನು ಭೂಸ್ವಾಧೀನ ಆಗ್ತಾ ಇದೆ ಆ ಒಂದು ಸ್ಥಳದಲ್ಲಿ ರೈತರ ಮಧ್ಯೆ ಒಂದು ಚರ್ಚೆ ಮಾಡೋಣ, ನಿಮ್ಮ ತಂಡದೊಂದಿಗೆ ಬನ್ನಿ ಅನ್ನುವಂಥ ಒಂದು ಪತ್ರವನ್ನು ಬರೆದಿದ್ರು. ಅದರ ಜೊತೆಗೆ ಮುಂದುವರೆದ ಭಾಗವಾಗಿ ನಿನ್ನೆ ಮತ್ತೊಂದು ಪತ್ರವನ್ನು ಬರೆದು TPಯನ್ನು ಕೂಡ ಅದರ ಜೊತೆಗೆ ಲಗತ್ತಿಸಿದ್ದಾರೆ. 27ನೇ ತಾರೀಕು ಅಂದರೆ ನಾಳೆ ನಾನು ಬೈರಮಂಗಲಕ್ಕೆ ಬರ್ತಾ ಇದ್ದೀನಿ, ಇಲ್ಲೇ ಚರ್ಚೆ ಮಾಡೋಣ, ಇಲ್ಲಿರುವಂಥ ಸ್ಥಳವನ್ನೆಲ್ಲ ಅಂದರೆ ಏನು ಯೋಜನೆಗೆ ಭೂಸ್ವಾಧೀನ ಆಗ್ತಾ ಇದೆ ಅಲ್ಲೆಲ್ಲ ನಾನು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀನಿ, ನೀವು ನಿಮ್ಮ ತಂಡದ ಅಂದರೆ ಅಧಿಕಾರಿಗಳ ಜೊತೆಗೆ ಬನ್ನಿ, ಇಲ್ಲಿ ರೈತರ ಮಧ್ಯೆ ಚರ್ಚೆ ಮಾಡೋಣ, ಇಲ್ಲಿರುವಂಥ ಸಮಸ್ಯೆಗಳನ್ನು ಆಲಿಸೋಣ ಅನ್ನೋದಕ್ಕೂ ಕೂಡ ಒಂದು ಪತ್ರವನ್ನು ಬರೆದು ಇಬ್ಬರ ನಡುವೆ ಕೂಡ ಇದೀಗ ಸಮರ ಮುಂದುವರೆದಿರುವಂಥದ್ದು. ಈ ಒಂದು ಪತ್ರಕ್ಕೆ CM DK ಶಿವಕುಮಾರ್ ಅವರು ಅದನ್ನು ಸ್ವೀಕರಿಸ್ತಾರ, ನಾಳೆ ಬರ್ತಾರ ಅನ್ನೋವಂಥದ್ದು ಸಾಕಷ್ಟು ಕುತೂಹಲ ಇದೆ. ಯಾಕಂದರೆ ಹಿಂದೆ ಕೂಡ ತಾವು ಹೇಳಿದ್ರಿ, ಸಾತ್ನೂರಲ್ಲಿ ಏನೊಂದು ಘಟನೆ ನಡೆದಿತ್ತು, CM ಕುಮಾರಸ್ವಾಮಿ ಅವರು CM ಆದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಸವಾಲನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಕೂಡ ತಾಯಿ ಜೊತೆ ಕೂಡ ಬಂದಿದ್ರು. DK ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಇದನ್ನು ಬಿಡುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಈ ಒಂದು ಪತ್ರಕ್ಕೆ ನಾಳೆ ಕುಮಾರಸ್ವಾಮಿ ಅವರು ಚರ್ಚೆಗೆ ಬಹಿರಂಗ ಚರ್ಚೆ ಕರೆದಿರಲ್ಲ, ಅದನ್ನು ಸವಾಲಾಗಿ ಸ್ವೀಕರಿಸಿ ನಾಳೆ ಬರ್ತಾರಾ ಅಥವಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಒಟ್ಟಾರೆ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ತಿರುವನ್ನು ಪಡ್ಕೊಳ್ಳೋ ಜೊತೆಗೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇವರಿಬ್ಬರ ನಡುವೆ ಏನು ಜಿದ್ದಾಜಿದ್ದಿ ನಡೀತಾ ಇದೆ, ಈ ಒಂದು ವಿಚಾರ ಕೂಡ ಈಗ ಮುಂದುವರೆದಿರುವಂಥದ್ದು. ರಂಗನಾಥ್, ತಮ್ಮೆಲ್ಲ ಮಾಹಿತಿಗೆ